ಯವ್ವ ನೀನು ಮನೆ ಬಿಟ್ಟು ಬರಬಾರ್ದಾಗಿತ್ತು, ಬಂದ ತಪ್ಪು ಮಾಡಿದಿ. ಯಾಕೆ ಯವ್ವ, ಯಾಕೆ ಬ್ಯಾ ಮನೆ ಬಿಟ್ಟು ಬಂದು ಸಂಬಂಧ ಇಲ್ಲ ನಮಗೆ ಆ ಮನೆ? ಹಂಗಲ್ಲೇವ ಅದ ಮತ್ತೆ ಹೆಂಗೆ ಬೇವ? ಹಂಗಲ್ಲೇವ ಅದು ಲಕ್ಷ್ಮಿ. ನಮ್ಮ ಪಾಲಿಂದು ನಮಗೆ ಕೊಟ್ಟಾರ, ಅವ್ರ ಪಾಲಿಂದು ಅವ್ರಿಗೆ ಹೋಗೈತಿ. ನಮ್ಮಪ್ಪ ನಮ್ಮವ್ವ ಸಾಯುವಾಗ ನಮ್ಮ ಪಾಲಿಂದು ನಮಗೆ ಬಂತು, ಅವ್ರ ಪಾಲಿಂದ ಅವ್ರಿಗೆ ಹೋಗ್ತದು. ಹಾಗಾಗಿ ನಮ್ಮ ಮನೆ ಹಳಿ ಮನೆ ನಮಗೆ ಬಂತಲ್ವ, ಮತ್ತು ಈ ಸಣ್ಣವ್ರು ತೊಗೊಂಡ್ಬಿಟ್ಟದ್ದು ನಾವು ತೊಗೋಬೇಕಾಕತಿ. ಹಳಿ ಮನೆ ನಮಗೆ ಬಂತು, ಹೊಸ ಮನೆ ಅವು ತೊಗೊಂಡ. ಅವಾಗ ಚಲೋ ಮನೆ ಐತಿ ಈಗ. ಮತ್ತು ನಾವು ನಮ್ದು ಈಗ ಮಳೆ ಆಗೋಣ ಅದು ಗಾಡಿ ಬಿತ್ತು. ಹಂಗಾಗಿ ಈಗ ನಾವು ಅವ್ರ ಮನ್ಯಾಗ ಹೋಗಿ ಉಳ್ದು ನಾವೆಲ್ಲರೂ 6 ಜನ ನನ್ನ ನೋಡಿ ಅವಂಗೂ ಕಣ್ ಕುಕ್ಕೈತಿ. ಹೆಂಗೆ ಇವ್ರ ಮನೆ ಬಿಟ್ಟು ಹೊರಗೆ ಆಗಲಿ ಅಂತೇಳಿ ಪ್ಲ್ಯಾನ್ ಮಾಡಿ ಅವು ನಮ್ಮನ್ನು ಮನೆ ಬಿಟ್ಟು ಹೆಂಗಾರ ಜಗಳ ತೆಗೆದು ಗಂಡ ಐತಿ ಪ್ಲ್ಯಾನ್ ಮಾಡಿ ಹೊರಗೆ ಹಾಕ್ಯಾರ ಅವ್ರು. ಹಂಗಾದ್ರೆ ನಾವೀಗ ಎಲ್ಲಿ ಹೋಗುದಪ್ಪ? ಎಲ್ಲಿರೋದು ಎಲ್ಲರೂ? ಪಾಲಿಗೆ ಬಂದಿದ್ದು ಪಂಚಾಮೃತ ಯವ್ವ, ಈ ದೇವ್ರ ದಿಕ್ಕ ನಿಮಗೆ ಇಲ್ಲೇ ದೇವಸ್ಥಾನದಾಗ ಇರು ನೀವು ಎಲ್ಲರೂ. ಯಪ್ಪ ಈ ದೇವಸ್ಥಾನದಾಗ ನಾ ಇರೋದಿಲ್ಲ, ನಂಗೆ ಮನೆ ಬೇಕಂದ್ರೆ ಬೇಕು. ಹಂಗಂದ್ರೆ ಹೆಂಗೆವ ನನ್ನ ಮಗಳ? 1-2 ದಿನ ತಡ್ಕೊ ನನ್ನ ಮಗಳ. ಈ ಗುಡಿಯಾಗ ಇರುನು, ಈ ಗುಡಿಯಾಗಿದ್ದ ವಸ್ತಿ ಮಾಡೋನು. ಆಮೇಲೆ ನೋಡುನು ಎಲ್ಲಾರ ಸಂಘನ್ಯಾಗ ಅಲ್ಲಿ ಇಲ್ಲಿ ಸಾಲ ತೆಗೆದು ನಮ್ಮ ಗಾಡಿ ಐತಲ್ಲ ಬಿದ್ದೈತೆ, ಅದನ್ನ ಕಟ್ಕೊಂಡು ಕಾಸ ಅಲ್ಲೇ ಹೋಗುಣ್ರಿ. ಈಗ ಅಲ್ಲಿ ತನಾರ ತಡ್ಕೋಬೇಕಲ್ಲ ನನ್ನ ಮಗಳ. ನಾವು 4 ಮಗಳ ಕರ್ಕೊಂಡು ಹೆಂಗಂತ ನಮಗೂ ಯೋಚನೆ ಆಗೈತಿ. ಆದರೂ ನೋಡ್ಬೇಕಲ್ಲ, ಈ ಗುಡಿಯಾಗ ಇಲ್ಲೇ ಇರುಣ್ರಿ. ಒಂದು ಚಾಪೆ ಹಾಸ್ಕೊಂಡ್ರಿ, ಈ ಇದ್ರಾಗ ಬ್ಯಾಗ್ನಾಗ ಒಂದು ಚಾಪೆ ಐತಿ, ಚಾಪೆ ಹಾಸ್ಕೊಂಡು ನನ್ನ ಮಕ್ಕಳ ಇಲ್ಲೇ ಇರಿ. ಬೆಳಿಗ್ಗೆ ಪ್ರಸಾದ ಕೊಡ್ತಾರೆ, ಪ್ರಸಾದ ತಿಂದು ಇಲ್ಲೇ ಇರುಣ್ರಿ. ಆತೇವ, ನಮಗೂ ನಿಮ್ಮ ಕಷ್ಟ ಗೊತ್ತಾಕತಿ. ನಾವು ಎಲ್ಲ ತಿಳಿದವ್ರದ್ದು ತಗೋ, ನಾವು ಇಲ್ಲೇ ಇರ್ತೀವಿ. ನಾವೇನು ಇದು ಮಾಡಕ್ಕೆ ಹೋಗಲ್ಲ, ನಿಮ್ಮನ್ನು ಕಾಡೋದು ಇಲ್ಲ. ನೀವು ಯಾವಾಗ ಆಕತ್ತೆ ಅವಾಗ ಮಾಡಿರಿ, ದೇವ್ರು ಯಾವಾಗ ದಾರಿ ತೋರಿಸ್ತಾನೆ ಅವಾಗ ನೋಡೋಣ. ಹೌದವ್ವ, ನೀವು ಹೆಂಗೆ ಹೇಳ್ತೀರೋ ಹಂಗೆ, ನಾವೆಲ್ಲರೂ ಚೆನ್ನಾಗಿ ಇದ್ರೆ ಅಷ್ಟೇ ಸಾಕು. ಹೌದವ್ವ. ಯಪ್ಪ ನೀನು ಭಾಳ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಆಯ್ತು ತಗೊಳ್ಬೇ, ನಾನು ಏನು ಅನ್ನಕ್ಕೆ ಹೋಗಲ್ಲ. ಯವ್ವ ಈ ಬ್ಯಾಗ್ನಾಗ ಚಾಪ್ ಐತಿ, ಹಾಸ್ಕೋರಿ. ಹಾಸ್ಕೊಂಡು ಅಲ್ಲೇ ಕುಂಡಿರಿವ. ಯವ್ವ ಮಗಳ ಪಾರ್ವತಿ, ಪಾರ್ವತಿ ಯಾರು ನೀವು? ಓ ಅಮ್ಮಾರ. ಹ್ಞೂನವ್ವ ನಾನು. ಎಲ್ಲಿ ನಿಮ್ಮ ಅಕ್ಕ ಕಾಣುವಾಳು? ನೀನೊಬ್ಬಕ್ಕೆ ಬಂದಿವ. ಎಲ್ಲಿದಾಳ ನಿಮ್ಮ ಅಕ್ಕ ನನ್ನ ಮಗಳು? ಅಯ್ಯ ಅಮ್ಮಾರ, ಅವ್ರೆಲ್ಲಿ ಇರ್ತಾರು? ನಮ್ಮ ಜೋಡಿ ಯಾವಾಗ ಹೊಂದಾಣಿಕೆ ಆಗಬೇಕು? 2 ದಿನಕ್ಕೆ ಕಿತ್ಕೊಟ್ಟು ಪರಾರಿ ಆಗ್ಯಾರ ನೋಡಿ. ಎಲ್ಲಿ ಹೋಗ್ಯಾರೋ ನಿನ್ನ ಮಗಳ, ನಿನ್ನ ಮೊಮ್ಮಕ್ಕಳ? ಯಾಕವಾ ಹಿಂಗೆ ಮಾತಾಡಕತಿ? ಏನದ ಅನ್ನೋ ರೀತಿ? ನನ್ನ ಮಕ್ಕಳು ಇಲ್ಲೇ ಅದಾರಂತ ಗಾಡಿ ಬಿದ್ದಾಗ ಇಲ್ಲೇ ಅದಾವಂತ ಫೋನ್ ಹಚ್ಚಿದ್ರು ಅವ್ರು. ಅದಕ್ಕೆ ನೋಡಕ್ಕೆ ಬಂದೇನ ನನ್ನ ಮಗಳನ್ನ, ನನ್ನ ಮೊಮ್ಮಕ್ಕಳನ್ನ. ಎಲ್ಲಿ ಹೋಗಿದಾರ ಅವ್ರು? ಯಾಕೆ ಮನೆ ಬಿಟ್ಟು ಹೊರಗೆ ಹಾಕಿರ್ನ? ಮನೆ ಬಿಟ್ಟು ಹೊರಗೆ ಹಾಕಕ್ಕೆ ನಮ್ಗೇನು ಹರ್ಕತ್ ಬಿದ್ದೈತಿ? ಅವ್ರು ನೆಟ್ಗೆ ಇದ್ದು ನಾವು ಇಟ್ಕೋತಿದ್ದು. ತಾಯಿ ಮಕ್ಕಳು ನೆಟ್ಗೆ ಕುಂತ್ಕೊಂಡು ತಿನ್ನಾಕತ್ರ ಏನು ಮಾಡೋದು? ಅದಕ್ಕೆ ಮನೆ ಬಿಟ್ಟು ಹೊರಗೆ ಹಾಕಿದ್ದು. ಎಲ್ಲಿ ಹೋಗಿದಾರ ಈಗ ನನ್ನ ಮಕ್ಕಳು? ಎಲ್ಲಿ ಹೋಗ್ಯಾರೋ? ಯಾವ ಗುಡಿ ಗುಂಡಾರ ತಿರ್ಗಾತಾರೋ? ಹೋಗಿ ನೋಡು. ನಮ್ಮ ಮನೆಗೆ ಯಾಕೆ ಬಂದಿದ್ದಿ? ಗೊತ್ತಾಯ್ತು ತಗೋರ, ನನ್ನ ಮಕ್ಕಳನ್ನ ಹೆಂಗೆ ಹುಡುಕೊಂಡು ನಾ ಹೆಂಗೆ ಕರ್ಕೊಂಡು ಹೋಗ್ಬೇಕಂತ ಗೊತ್ತೈತಿ. ನನ್ನ ಮಗಳಿಗೆ ಇಲ್ಲಿ ಮನೆ ಇಲ್ದರೆ ಏನಾಯ್ತು? ನಂದು ದೊಡ್ಡ ಮನೆ ಐತಿ, ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಜೋಪಾನ ಮಾಡ್ತೀನಿ. ನೀನು ಅದೇನಾ? ಹೋಗೋಗು ಮತ್ತೆ ಕರ್ಕೊಂಡು ಹೋಗು. ನಮ್ಮ ಮನೆಗೆ ಏನು ಮಾಡಕ್ಕೆ ಬಂದಿದ್ದಿ? ಹೋಗು, ನಿನ್ನ ಮಗಳು ಎಲ್ಲದಾಳ ಅಲ್ಲಿ ಹುಡ್ಕೊಂಡು ಹೋಗು. ಇಲ್ಲಿ ಬಂದಾಳಿ ಮಗಳೇ ಪಾರ್ವತಿ ಅಂತೇಳಿ ಹೊಕ್ಕೊಂಡು ಹೋಗ. ಊರು ಬೊಬ್ಬನಿ ನಿನ್ನೇನ ನಿಂದ ಬನ್ನಿ ಅಂತ ಕೇಳಕ್ಕೆ ಬಂದಿನ? ನನ್ನ ಮಗಳು ಹಳೆ ಇಲ್ಲದಾರ ಅಂತ ಬಂದಿದ್ನಿ. ನೀನ ನಾಯಿ ಅದಿ ಅಂದ್ರೆ ನಾ ಯಾಕೆ ಬರ್ತಿದ್ನಿ? ಇಲ್ಲಿ ದೊಡ್ಡವ್ರಿಗೆ ಹಿರಿಯರಿಗೆ ಹೆಂಗೆ ಗೌರವ ಕೊಟ್ಟು ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಹೇಳಕ್ಕೆ ಬಂದಾಳಿ. ನನಗೆ ಹೆಂಗೆ ಗೌರವ ಕೊಡಬೇಕು, ಹೆಂಗೆ ಗೌರವ ಕೊಟ್ಟು ಗೌರವ ತಗೋಬೇಕು ಅನ್ನೋದೆಲ್ಲ ಗೊತ್ತೈತಿ. ನಿನ್ನಂತಲ್ಲಿ ಏನು ಕಲ್ಕೊಳಕ್ಕೆ ಬೇಕಾಗಿಲ್ಲ ನಾ. ಹೋಗ ಹೋಗು. ಹೋಗಲೇ ಮುದುಕಿ ಹೋಗು. ಬಂದ್ಬಿಡ್ತಾರಿಲ್ಲಿ ಕೇಳ್ಕೊಂಡು ಮಗಳ ಪಾರ್ವತಿ ಅಂತೇಳಿ. ಏನು ಇವ್ರು ಪಾರ್ವತಿ ಮಗಳು ಮನಿ ಇದು? ಒದರ್ಬೇಡ ಮುಚ್ಚಲೆ. ನನ್ನ ಮಗಳನ್ನ ಹೆಂಗೆ ಹುಡ್ಕೊಂಡು ಕರ್ಕೊಂಡು ಹೋಗ್ಬೇಕಂತ ನನಗೆ ಗೊತ್ತೈತಿ. ಯಾವ ಚಂದ್ರವ ಯಾಕ್ರಿ ಅಮ್ಮಾರ? ಅಲ್ಲಪ್ಪ, ಇಲ್ಲೆಲ್ಲಾರ ನನ್ನ ಮಗಳನ್ನ ಮತ್ತು ನನ್ನ ಹಳೆಯನ ನೋಡಿದೇನೆ. ಅವರು 4 ಜನ ಹೆಣ್ಮಕ್ಳು ಅದಾರ. ನನ್ನ ಹಳೆಯ ಮತ್ತು ನನ್ನ ಮಗಳ ನೋಡಿದೇನಪ್ಪ. ಅಂದ್ರೆ ಅದಕ್ಕೆ ಚಂದ್ರವ್ ಗೊತ್ತೈತಿಲ್ಲ, ಅದಕ್ಕೆ ಕರಿಯಾಕತ್ತೀನಿ. ಅವ್ರು ಇಲ್ರಿ, ಊರಿಗೆ ಹೋಗಿದಾರ. ಅವರು ನಿನ್ನೆನ ಈ ಕಡೆ ಹೋದಂಗೆ ಆತು ನೋಡ್ರಿ. ನಾನು ನೋಡಿದೇನ್ರಿ ನಿಮ್ಮ ಮಗಳು ನಮ್ಗೆ ಗೊತ್ತದಾರ್ರಿ. ನಿಮ್ಮ ಮಗಳು ಮತ್ತು ನಿಮ್ಮ ಮಳ್ಯಾರು ಗೊತ್ತದಾರ. ನಿನ್ನೆ ಈ ಕಡೆನ ಹಿಂಗೆ ಹೊಂಟಿರಿ ನೋಡ್ರಿ, ಬ್ಯಾಗ್ ಹಿಡ್ಕೊಂಡು 4 ಮಕ್ಳ ಕರ್ಕೊಂಡು ಹೊಂಟಿರ್ರಿ. ಹೌದನೇಪ್ಪ, ಈ ಕಡೆನ ಹೋದ್ರನ? ಹ್ಞೂ ರೀ ಅಮ್ಮಾರ, ಈ ಕಡೆನ ಹೋದ್ರ ನೋಡ್ರಿ. ಯಾಕ್ರಿ ಏನಾತ್ರಿ? ಮನ್ಯಾಗೇನು ಜಗಳ ಮಾಡ್ಯಾರನ ರೀ? ಏನಿಲ್ಲಪ್ಪ, ಹಂಗ ಗಾಡಿ ಬಿದ್ದತ್ತಲ್ಲ, ಇರಾಕ್ ಎಲ್ಲೂ ಇಲ್ದ ಪಾಪ ಬ್ಯಾಗ್ ತೊಗೊಂಡೇನು ಊರಿಗೆ ಹೊಂಟಿದ್ರು, ನಮ್ಮೂರಿಗೆ ಬರಾತಿದ್ರು ಯಾರಿಗೆ ಗೊತ್ತಾ. ನಾನು ಮನೆಗೆ ಹೋಗಿನಿ, ಗಾಡಿ ಬಿದ್ದತ್ತಲ್ಲ, ಹಾಗಾಗಿ ಅವ್ರು ಅಲ್ಲಿಲ್ಲ. ಅದಕ್ಕೆ ನಾನು ಹುಡ್ಕೊಂಡು ಇಲ್ಲೇ ಬರ್ನಿ. ಹೌದನಾ ಅಮ್ಮಾರಿ? ಹಂಗಾರ ಅವ್ರು ಹಿಂಗೆ ಹೋದ್ರ ನೋಡ್ರಿ. ನಿನ್ನೆ ಹೋಗಿದ್ದು ನೋಡಿದ್ರೇನ? ಮತ್ತೆ ನಾ ಹಿಂದದು ನೋಡಿಲ್ರಿ. ಆತು ಬಿಡಪ್ಪ, ನಿಂಗೆ ಪುಣ್ಯ ಬರಲಿ. ಯಾವ ಯಾಕೆ ಬೇ ಹಂಗೆ ಮಕ್ಕ ಮಾಡ್ಕೊಂಡು ಕೂತಿ? ಏನಾತ್ ಬೇ? ಏನಿಲ್ಲವ ನನ್ನ ಮಗಳ. ಯವ್ವ ಪಾರ್ವತಿ, ಯವ್ವ ನೀ ಹೆಂಗಿಲ್ ಬಂದ್ ಬೇ? ಯಮ್ಮ ಅಲ್ಲ ನನ್ನ ಮೊಮ್ಮಕ್ಕಳ, ನಾನು ಒಬ್ಬಕ್ಕೆ ಅಮ್ಮ ಅದನ್ನ ಅನ್ನೋದು ಮರ್ತು ಬಿಟ್ರನ. ಅಲ್ಲ ಒಂದು ಮಾತು ನೀವು ನನಗೆ ಫೋನ್ ಹಚ್ಚಿ ಅಂದ್ರೆ ನಿಮ್ಮನ್ನು ಬಂದು ಕರ್ಕೊಂಡು ಹೋಗ್ತಿರ್ಕಿಲ್ಲ ನನ್ನ ಮನೆಗೆ. ನಡೀರಿ, ಈ ಗುಡಿ ಗುಂಡಾರ್ದಾಗ ಕುಂತು ನೀವು ಜೀವನ ಮಾಡೋದು ಬೇಕಾಗಿಲ್ಲ. ಬಂಗಾರಂಗೆ ಮನೆ ಐತಿ, ಆ ಮನ್ಯಾಗ ನೀವೇ ಇರಿ. ನಡ್ರಿ, ನನಗೇನು ಇನ್ನು ಹಿಂದೂ ಇಲ್ಲ ಮುಂದೂ ಇಲ್ಲ. ನನ್ನ ಮಗಳ ಎಲ್ಲ ನನಗೆ. ನಡೀರಿ, ಹೋಗು ನಡೀರಿ. ಯವ್ವ ಬ್ಯಾಡ ಬೇ. ಯಾಕ ಹುಚ್ಚವ? ಯಾಕೆ ಬೇಡ ಅಂತಿ? ಏನಾಗೈತಿ ಇದಕ್ಕೆ? ಬೇಡ ಅಂತ ಏನಿಲ್ಲ, ಗುಡಿ ಗುಂಡಾರ್ದಾಗ ಇರ್ಬೇಕನ್ನತ್ತೇನ? ಹರಿದ ಹೆಣ್ಮಕ್ಳನ್ನ ಕರ್ಕೊಂಡು ನಡಿ, ಶನಳದಿ ನಡಿ, ನಮ್ಮ ಮನೆಗೆ ಹೋಗೋಣ. ಅಲ್ಬೇ ನಾ ಏನೋ ಬರ್ತಾನಂತನು, ನಿಮ್ಮ ಮಳೆ ಅಂದ್ರೆ ಒಪ್ಪತ್ತಲ್ಲ, ಅದಕ್ಕೆ ಯವ್ವ ಬೇಡ. ನಮ್ಮ ಮನೆ ಕಟ್ಕೊಂಡು ನಾವು ಅಲ್ಲೇ ಹೋಗ್ತೀವಿ. ನಿಮ್ಮ ಮನೆ ಕಟ್ಕೊಂಡು ಅಲ್ಲೇ ಹೋಗುತ್ತಾನ, ನಮ್ಮ ಮನೆಯಾಗಿರ್ ನಡ್ರಿ. ನಾ ಏನು ಬೇಡ ಅನ್ನೋದಿಲ್ಲ, ನಿಮ್ಮ ಮನೆಗೆ ನೀವು ಹೋಗುವಂತ್ರ ಅಲ್ಲಿ ತನ. ನಡೀರಿ, ನಮ್ಮ ಮನೆಯಾಗಿರ್ ನಡೀರಿ, ಎಲ್ಲ ನಡೀರಿ ಮಕ್ಕಳ ನಡೀರಿ. ಅಲ್ಲ ಮಗಳ, ಹಂಗೇನಾಯ್ತು? ಯಾಕೆ ಮನೆ ಬಿಟ್ಟು ಹೊರಗೆ ಹಾಕಿದ್ಲು? ಏನಂತ ಹಾಕಿದ್ವು? ಏನು ಹೇಳಬೇ? ಏನಂತ ಹೇಳೋದು? ಅವ್ರ ಮನೆ ಅವ್ರ ಇಷ್ಟ.
ಮತ್ತು ಅದಕ್ಕೆ ಆಕಿ ಮನೆ ಬಿಟ್ಟು ಹೊರಗೆ ಹಾಕಿಳು. ಏನು ಮಾಡೋದು ನಾನಾರ? ಏನು ಮಾಡ್ರ ಏನಾಗೋದೈತಿ? ಯಾ ಕಳ್ಳ ಬಳ್ಳಿ ತೊಗೊಂಡು ಏನು ಮಾಡೋದೇವ? ಹಂಗಲ್ಲೇ ಮಾದು, ಆಕಿಗೆ ಭಾಳ ಸೊಕ್ಕೈತಿ ತಗೋ, ಚಿಕ್ಕಮ್ಮಂಗ ಭಾಳ ಸೊಕ್ಕೈತಿ. ಅದಕ್ಕೆ ಆಕಿ ಹಂಗೆ ಮಾಡಿದಾಳ. ಈಕಿ ನಮ್ಮವು ಏನು ಹೇಳಂಗಿನ ಇಲ್ಲ, ಎಲ್ಲ ಕೆಲಸ ನಮ್ಮ ಅಕ್ಕಗಳು ಮಾಡ್ತಿದ್ರು. ನಮ್ಮ ಲಕ್ಷ್ಮಿ ಅಕ್ಕ ಗಿರಿಜಕ್ಕ ಎಲ್ಲ ಅವರ ಮಾಡ್ತಿದ್ರು. ಇನ್ನು ನಾನು ಅಕ್ಕ ಮಾಡ್ತಿರ್ಲಿಲ್ಲ, ಆದ್ರೆ ಲಕ್ಷ್ಮಿ ಅಕ್ಕ ಗಿರಿಜಕ್ಕ ಎಲ್ಲ ಮಾಡಿದಾರ. ಆದ್ರೂ ಆಕಿಗೆ ಸಂಕಟ, ಯಾಕಂದ್ರೆ ನಾವು ಅವ್ರ ಮನೆಯಾಗ ಇರ್ತೀವಲ್ಲ. ಇನ್ನೆಲ್ಲೇ ಮದುವೆ ವಯಸ್ಸಕ್ಕೆ ಬಂದಾರ, ಲಕ್ಷ್ಮಿ ಅಕ್ಕಂದು ಮದುವೆ ಮಾಡೋ ಖರ್ಚು ಬಂದು ಹಿಂದಿತ್ತಂತೇಳಿ ಮನೆ ಬಿಟ್ಟು ಹೊರಗೆ ಹಾಕಿರ್ಬೇ ಅವರು. ಹೌದವ್ವ, ನನ್ನ ಮೊಮ್ಮಗಳ ಯಾರು ಕಳ್ಳ ಬಳಿನೂ ಆಗೋದಿಲ್ಲ. ಈಗ ನಮ್ಗೆ ನಾವು ಅಷ್ಟೇ ನೋಡು, ಯಾ ಕಳ್ಳ ಬಳಿ ಅಕ್ಕ ಅನ್ನೋದನ್ನು ತಲೆಯಾಗಿಂದ ತೆಗೆದು ಬಿಡಬೇಕು. ಅದನ್ನ ಯೋಚನೆ ಮಾಡ್ಕೊಂತ ಕುಂತ್ರ ತಲೆ ಎಲ್ಲ ದಿಮಿ ಅಂತೈತಿ. ನನ್ನ ಮಗಳು ನೋಡು ಅದನ್ನ ತಲೆಯಾಗಿ ಇಟ್ಕೊಂಡು ಕುಂಡ್ರತಾಳ. ಅದಕ್ಕೆ ನಡೀರಿ ನೀವೆಲ್ಲರೂ ಸೇರಿ ಅಷ್ಟು ನಮ್ಮ ಮನೆಗೆ ಹೋಗುಣ್ರಿ. ಮನೇನು ದೊಡ್ಡದೈತಿ, ಮನ್ಯಾಗ ಎರಡು ಕ್ವಾನಿನೂ ಅದಾವ, ಆರಾಮ ಇರುವಂತ್ರೆ. ಏನು ನಿಮ್ಗೆ ಎಷ್ಟು ನೀವು ಗೊತ್ತೈತೆ ಅಷ್ಟು ಮಾಡೋದು, ಕಲಿಯಾರು ಕಲೀರಿ, ಓದ್ರಿ. ಏನೇನು ನನ್ನ ಬಂಗಾರ ಎಲ್ಲ ಐತಲ್ಲ ಅದೆಲ್ಲ ನಿಮ್ಗೆ. ಯವ್ವ ನೀ ಸುಮ್ಮನೆ ಬೇಗ, ನಿಮ್ಮ ಮಳೆಯಂದ್ರೆ ಬರಲಿ, ಅವ್ರನ್ನೂ ಕೇಳೋನಟ. ಅತ್ತಿ ಬರೀ ಪಾಳೆ ಅಂದ್ರೆ ಬರೀ ಏನು ಮಾಡಿಟ್ರಿ? ಮೊಮ್ಮಕ್ಕಳನ್ನ ನನ್ನ ಮಗಳನ್ನ ಬೀದಿಗೆ ತಂದು ನಿಲ್ಲಿಸಿದಿರಲ್ಲ, ಅದು ಗುಡಿ ಗುಂಡಾರ್ದಾಗ ಇಳಿಸಿದಿರಿ ಅಲ್ಲ. ಒಂದು ಮಾತು ನನಗೆ ಹೇಳಿದ್ರಂದ್ರೆ ನನ್ನ ಮಗಳನ್ನ ನನ್ನ ಮೊಮ್ಮಕ್ಕಳನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಈ ಬೀದಿಯಾಗ ದಿಕ್ಕಿಲ್ದಾರಂಗ ಗುಡಿಯಾಗ ತಂದೆ ನನ್ನ ಮೊಮ್ಮಕ್ಕಳನ್ನ ನನ್ನ ಮಗಳನ್ನ ಇಳಿಸಿದಿರಲ್ಲ, ಎಷ್ಟು ಸರಿ ಇದು? ಅತ್ತಿ ಹಂಗೆ ಅನ್ಬೇಡ್ರಿ, ನಾನೇನು ಬೇಕಂತ ತಂದಿಡ್ಸಿಲ್ಲ, ಅನಿವಾರ್ಯ ಪ್ರಸಂಗ ಬಂತು ಹಾಗಾಗಿ ತಂದು ಇಳಿಸಿದ್ದೀನಿ. ಅಲ್ಲ ಅತ್ತಿ, ನೀವ ಹಿಂಗೆ ತಿಳಿದು ಮಾತಾಡ್ರಿ. ಏನು ನನಗೂ ನನ್ನ ಮಕ್ಕಳ ಬಗ್ಗೆ ಚಿಂತೆ ಇರೋದಿಲ್ಲೇನ? ನನಗೂ ಚಿಂತೆ ಐತಿ, ಆದರೂ ನೀವು ಹಿಂಗೆ ಮಾತಾಡೋದು ಸರಿ ಅಲ್ಲ ಅತ್ತಿ. ಅಲ್ಲ ಗಸಕನ ಒಮ್ಗಿಲೆ ಮನೆ ಬಿಟ್ಟು ಹೋಗಂತ್ಕೊಳ್ಳಿ ಅಂದ್ರೆ ನಾವು ಬರ್ಬೇಕಿಲ್ಲಿ. ನನಗೂ ಬರಾಕಿದಿರ್ಲಿಲ್ಲ. ನನ್ನ ಮಕ್ಕಳ ತಡ ಮಾತಾಡ್ರು, ಅವರು ಒಂದಕ್ಕೊಂದು ಮಾತಾಡಿ ಮನೆ ಬಿಟ್ಟು ಹೊರಗೆ ಹಾಕಿರು. ಅವ್ರಿಗೂ ಅದ ಬೇಕಾಗಿತ್ತು, ಹಂಗೆ ಮಾಡಿ ಮನೆ ಬಿಟ್ಟು ಹೊರಗೆ ಹಾಕಿರೈತಿ. ಏನು ಮಾಡೋದೈತಿ ಮತ್ತು ಇನ್ನೇನು ಬಂದದ್ದನ್ನು ಉಣ್ಬೇಕಲ್ಲತ್ತಿ. ಅದಕ್ಕೆ ಉಣ್ಣೋ ಪ್ರಸಂಗ ನಿಮಗೇನು ಬಂದಿಲ್ಲ. ಎಂಥ ದೊಡ್ಡದು ಅನವಾಲ್ ನಮ್ಮ ಮನೆ ಐತಿ. ನಡೀರಿ ಎಲ್ಲರೂ ನಮ್ಮ ಮನೆಗೆ ನಡ್ರಿ. ಅದನ್ನ ಕರೆಯಕಂತ ಬಂದಿದ್ದೆ ನಾ. ಹುಡ್ಕೊಂತ ಬೀದಿ ಸುತ್ತಿ ಆ ಬೀದಿ ಈ ಬೀದಿ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಇಲ್ಲಿ ಗುಡಿಯಾಗದಾರ ಅಂತಂದ್ರು ಇಲ್ಲಿ ಬಂದು ನಾವು. ಅದಕ್ಕೆ ಹೇಳತ್ತೀನಿ ನಡೀರಿ ಹೇಳಂದ್ರೆ. ಬ್ಯಾಡತ್ತಿ, ಅವ್ರ ಮನ್ಯಾಗ ಹೊರೆಯಾಗಿ ಅವ್ರ ಮನೆ ಬಿಟ್ಟು ಹೊರಗೆ ಹಾಕಿದ್ದಾತು. ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯಾಗ ಹೊರೆ ಹಾಕಿ ನಂಗೆ ಇಷ್ಟ ಇಲ್ಲ. ನಂದ ಮನೆ ಅಂತ ಐತಿ, ಎಲ್ಲಾರ ಸಾಲ ಪಾಲ ತೆಗೆದು ಗಾಡಿ ಕಟ್ಕೊಂಡು ನನ್ನ ಮಕ್ಳ ಕರ್ಕೊಂಡು ನಮ್ಮ ಮನೆಗೆ ಹೋಗ್ತೇನೆ. ಬೇಡ ನಿಮ್ಮ ಮನೆಗೆ ಬಂದು ನಿಮಗೆ ಹೊರೆ ಹಾಕಿ ನನಗೆ ಇಷ್ಟ ಇಲ್ಲ ಅತ್ತಿ. ಅದೇನೋ ಹುಚ್ಚಪ್ಪ, ಆ ಮನಿನೂ ನಿಂದ. ನಾಳೆ ನಾ ಸತ್ತ ಮೇಲೆ ಆ ಮನಿ ನಿನಗಾವಲ್ಲ, ಮತ್ತೆ ಯಾರಿಗೆ ಐತೆನ? ಏನು ಬೇರೆದವ್ರದಾರು? ಎಷ್ಟು ಆದ್ರೂ ನನಗೆ ನನ್ನ ಮಗಳಿಗೇನ ಆಗಬೇಕು, ಎಲ್ಲ ನಿಮ್ಗಲ್ಲ. ಬರ್ರಿ ಈಗ ಇದ್ದಾಗ ನಾನು ನೋಡ್ಕೊಂತ ಅಲ್ಲೇ ಉಳಿದ್ರಂದ್ರೆ ನಾನು ನಿಮ್ಮ ಜೋಡಿನ ಇರ್ತಾನೆ, ಎಲ್ಲರೂ ಚಂದಂಗೆ ಇರೋಣಂತ. ಬರ್ರಿ ನಮ್ಮ ಊರಿಗೆ. ಹಾಗೆಲ್ಲ ಅತ್ತಿ, ಅದು ಅಲ್ಲಿ ಬಂದು ಇರೋದು ಸರಿ ಅನ್ಸೋದಿಲ್ಲ ನಮ್ಗೆ. ಮನೆ ಹಳೆ ಆಗಿ ಬಂದು ಹೆಂಡತಿ ಮನ್ಯಾಗ ಉಳಿದಂತ ಹೆಸರು ಬರ್ತೈತಿ. ಇಲ್ಲೇ ನಮ್ದು ಏನು ಹೊಲ ಐತಲ್ಲ, ಆ ಹೊಲದಾಗ ನಾನು ಒಂದು ಗುಡ್ಸಲ ಕಟ್ತೀನಿ. ಆ ಗುಡ್ಸಲ್ದಾಗ ಉಳಿದ್ರಾತು. ನೀವು ಬೇಕಾದ್ರೆ ಬಂದು ನೀವು ನಮ್ಮ ಜೋಡಿನ ಇರಿ. ದೊಡ್ಡದಾಗ ಕಟ್ತಾನೆ ನಾನು ಗುಡ್ಸಲ, ಎಲ್ಲರಿಗೂ ಆಗುವಂಗೆ ಎಲ್ಲರೂ ಕೂಡ ಅಲ್ಲೇ ಇದ್ರಾತು. ನಾವೇನು ನಿಮ್ಗೆ ಬೇಡ ಅನ್ನೋರಾತಿ, ಬಂದು ನಮ್ಮ ಜೋಡಿನ ಇರಿ. ಆ ಮನೆ ಬೇಕಾದ್ರೆ ಯಾರ್ಯಾರ ಬಾಡಿಗೆ ಕೊಡುವಾರ ಯಾಕೆ ಬಂದು ಇಲ್ಲಿರಿ, ಇಲ್ಲೇ ಇರೋಣಂತ. ನಾ ಬಂದು ಇನ್ನೊಬ್ಬರು ಮನ್ಯಾಗ ಹೊರಿ ಆಗೋದು ಬೇಡತ್ತಿ. ಯಾಕಂದ್ರೆ ನಾನು 4 ಮಕ್ಳು ಅದಾವು, ಇನ್ನೊಬ್ಬರಿಗೆ ನಿಗ್ರಹ ಕೊಡೋದಿಲ್ಲ ನಾನು. ಹಂಗೆ ಮಾಡೋಣ, ಒಂದು ಗುಡ್ಸಲ ಕಟ್ತಾನೋ ಒಂದು ದಿನ ಇಲ್ಲಿ ಗುಡಿಯಾಗಿರಲಿ, 2ನೇ ದಿನ ನನ್ನ ಮಕ್ಕಳು ಎಲ್ಲರೂ ಸೇರಿ ನಾವು ಆ ಗುಡ್ಸಲ್ದಾಗ ಇರೋಣಂತ. ನೀವು ಅಷ್ಟು ಮಾಡ್ರತ್ತಿ. ಆತ್ರಿ ಹೇಳಂದ್ರೆ ನಿಮ್ಮ ಸ್ವಾಭಿಮಾನಕ್ಕೆ ನಾಯಕ ಅದಕ್ಕೆ ಕೊಡಲಿ. ಆತ್ರಿ ನೀವು ಹೆಂಗೆ ಹೇಳ್ತಾರೆ ಹಂಗೆ. ಆದ್ರೆ ನನ್ನ ಮೊಮ್ಮಕ್ಕಳಿಗೆ ನನ್ನ ಮಗಳಿಗೆ ನಿಗ್ರಹ ಆಗ್ಬಾರ್ದು ನೋಡ್ರಿ. ಹಂಗೆ ಮಾಡ್ರಿ. ನೀವು ಗುಡಿಸ್ಲಾನಾದ್ರೂ ಕಟ್ರಿ, ಎಲ್ಲಾದರೂ ಕರ್ಕೊಂಡು ಹೋಗಿಡ್ರಿ, ಇಲ್ಲ ಬೇರೆ ಮನೆ ಯಾರ ಮಾಡ್ರಿ, ಏನಾರ ಮಾಡ್ರಿ. ನನ್ನ ಮೊಮ್ಮಕ್ಕಳು ಒಟ್ಟು ಖುಷಿಯಾಗಿಡ್ರಿ. ಆತ್ರಿ ನೀವು ಹೆಂಗೆ ಹೇಳ್ತಾರೆ ಹಂಗೆ. ನಾನು ಒಂದು 2 ದಿನ ನಮ್ಮ ಊರಾಗಿದ್ದು ಇಲ್ಲೇ ಬಂದುಬಿಡ್ತೇನೆ ರೀ. ಆದ್ರತ್ತಿ ಹಂಗೆ ಮಾಡ್ರಿ. ಈಗ ನಿಮ್ಗೆ ಊಟದ ಹೆಂಗೈಪ್ಪ? ಅಲ್ಲೇ ನಾನು ಹೋಗಿನ ಬೇಗ ಅಡ್ಗೆ ಕಟ್ಟಿಸ್ಕೊಂಡು ಬರ್ತಾನೆ. ಅಲ್ಲಿ ಮಾಡಾಕತ್ತಾರ ಅಡ್ಗೆ, ಈಗ ಕಟ್ಟಿಸ್ಕೊಂಬಂದು ನನ್ನ ಮಕ್ಳಿಗೆ ಕೊಡ್ತಾನು. ನೀವು ಇಲ್ಲೇ ಇರಿ, ಊಟ ಮಾಡುವಂತ್ರೆ. ಬೇಡಪಾಳಿ ಅಂದ್ರೆ ನಾವು ಮನ್ಯಾಗ ಅದನ್ನ ತಿಳ್ಕೊಂಡು ಹಂಗೆ ಬನ್ನಿ ಕೈ ಬೀಸ್ಕೊಂತ ಏನಿಲ್ಲ. ನಾನು ನಾಳೆ ಅಡುಗೆ ಕಟ್ಕೊಂಡು ಬರ್ತೇನೆ. ಅಷ್ಟೊತ್ತರ ನೀವು ಗುಡಿಸ್ಲಾ ಕಟ್ಟಕ್ಕೆ ರೆಡಿ ಮಾಡಿರಿ. ಸಂಚಾನಾಗುವಂಗೆ ಅಡಿಗೆ ಪಡಿಗೆ ಎಲ್ಲ ತೊಗೊಂಡು ಎಲ್ಲ ಬರ್ತೇನಂತ. ಏನು ಚಿಂತೆ ಮಾಡಬೇಡಿ ನೀವು. ತಗೋರಿ ಅತ್ತಿ, ಅಷ್ಟ ಮಾಡೋಣ್ರಿ. ಹೆಂಗಂತಿ ಪಾರ್ವತಿ, ನಾ ಹೇಳಿದ್ ಬರಬರ ಆಯ್ತೋ ಇಲ್ಲೋ? ಹ್ಞೂ ರೀ, ನೀವು ಹೆಂಗೆ ಹೇಳ್ತಾರೆ ಹಂಗೆ ರೀ. ನಾನೇನು ಅನ್ನಕ್ಕಾಗೋ ಹೋಗಲ್ಲ, ನೀವು ಹೆಂಗೆ ಹೇಳ್ತೀರಿ ಹಂಗೆ.